ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ನಾನು ಒಂದು ಸಿಂಪಲ್ ಬ್ಯೂಟಿ ಟಿಪ್ಸ್ನ ನಾನು ನಿಮ್ಗೆ ಹೇಳ್ತೀನಿ ಅಂತ. ಸೊ ಹಾಗಾಗಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಕೊನೆವರೆಗೂ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡೋದನ್ನ, ಯಾರಿಗೆ ಉಪಯೋಗ ಇದೆ ಅವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಮಾತು ಹೇಳಿದೆ, ಏನಂದರೆ ನಾವು ಬೇಸಿಗೆಯಲ್ಲಿ ಹೊರಗಡೆ ಹೋಗ್ತೀವಿ. ಬೇಸಿಗೆ ಅಂತಲೇ ಅಲ್ಲ, ಸೊ ಸಾಮಾನ್ಯವಾಗಿ ಇವಾಗ ನಾವು ಹೊರಗಡೆ ಹೋಗ್ತೀವಿ. ಹೊರಗಡೆ ನಮಗೆ ಈ ಧೂಳಿನಿಂದ, ಬಿಸಿಲಿನಿಂದ ನಮ್ಮ ಸ್ಕಿನ್ ಟ್ಯಾನ್ ಆಗೋದಕ್ಕೆ ಶುರುವಾಗುತ್ತೆ. ಡೆಡ್ ಸೆಲ್ ಸ್ಕಿನ್ಸ್ ಎಲ್ಲದೂ ಕೂಡ ನಮ್ಮ ಸ್ಕಿನ್ನಲ್ಲೇ ಇರುತ್ತೆ. ಹಾಗಾಗಿ ನಮಗೆ ಸ್ಕಿನ್ ಟ್ಯಾನ್ ಆಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಒಂದು ಸಿಂಪಲ್ ರೆಮಿಡಿಯನ್ನು ನಾನು ನಿಮಗೆ ಇದಕ್ಕೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ನಾನು ನಿಮಗೆ ತೋರಿಸ್ತೀನಿ. ಟೈಮ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಾನು ಹೋಮ್ ರೆಮಿಡಿನ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಯಾವ ವಸ್ತುವನ್ನು ಬಳಸಿದ್ರೆ ನಿಮ್ಮ ಸ್ಕಿನ್ ಕ್ಲಿಯರೆನ್ಸ್ ಆಗುತ್ತೆ, ಸಾಫ್ಟ್ ಆಗಿ ಇರುತ್ತೆ. ಇದು ನಾನು ಹೇಳೋ ಹೋಮ್ ರೆಮಿಡಿ ಟಿಪ್ ಏನಂದರೆ ಎಲ್ಲರಿಗೂ, ಅಂದರೆ ಎಲ್ಲ ಸ್ಕಿನ್ ಟೈಪ್ ಅವರಿಗೂ ಸೂಟ್ ಆಗುವಂಥದ್ದು. ಓಕೆನಾ? ಸೊ ಈಗ ನಾನು ಜನರಲ್ ಒಂದು ಬ್ಯೂಟಿ ಟಿಪ್ಸ್ನ ನಾನು ತೋರಿಸ್ತಾ ಇದ್ದೀನಿ. ನಾನು ಜನರಲ್ ಆಗಿ 2 to 3 months ಒನ್ಸ್, ನಾನು ಆ್ಯಕ್ಚುಲಿ ನಾನು ಹೊರಗಡೆ ಹೋಗೋದಿಲ್ಲ. ಸೊ ಮನೇಲೇ ಇರೋದ್ರಿಂದ ನಾನು ಒಂದು 2 to 3 months ನಾನು ಒಂದು ಡಿಟನ್ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತೀನಿ. ಇದು ಡರ್ಮೆಟಾಲಜಿಕಲಿ ಟೆಸ್ಟೆಡ್ ಮತ್ತು ಪ್ಯಾರಾಬಿನ್ ಆ್ಯಂಡ್ ಸಲ್ಫೇಟ್ ಫ್ರೀ ಇರುವಂಥ ಪ್ರಾಡಕ್ಟನ್ನು ನಾನು ಸರ್ಚ್ ಮಾಡಿ ತರಿಸ್ಕೊಂಡಿರುವಂಥದ್ದು. ನಾನು ಡಾಕ್ಟರ್ ರ್ಯಾಷಲ್ ಡಿಟನ್ ಫೇಸ್ ಪ್ಯಾಕ್ನ ನಾನು ಯೂಸ್ ಮಾಡ್ತೀನಿ. ಇದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿತ್ತು. ಈ ಪ್ರಾಡಕ್ಟು ನನ್ನ ಸ್ಕಿನ್ಗೆ ಸೂಟ್ ಆಗಿದೆ. ಸೊ ಅದಕ್ಕೂ ಮುಂಚೆ ಒಂದು ವಿಚಾರನ ಹೇಳ್ತೀನಿ. ನಾನು ಈ ವಿಚಾರನ ನಿಮಗೆ ಹೇಳೋಕ್ಕೂ ಮುಂಚೆ ಫಸ್ಟ್ ನಾನು ನನ್ನ ಸ್ಕಿನ್ಗೆ ಟೆಸ್ಟ್ ಮಾಡಿಕೊಂಡೆ ನಾನು ನಿಮಗೆ ಹೇಳಬೇಕಾಗುತ್ತೆ. ಸೊ ಹಾಗಾಗಿ ಈ ಪ್ರಾಡಕ್ಟ್ನ ನಾನು ನಿಮಗೂ ಕೂಡ ಸಜೆಸ್ಟ್ ಮಾಡ್ತೀನಿ. ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಪರ್ಸ್ನಲ್ ಆಗಿ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ನಿಮ್ಮ ಸ್ಕಿನ್ ಕೇರ್ಗೆ ನಿಮಗೆ ಅದು ಇಷ್ಟ ಆಗಿಲ್ಲ ಅಂತಂದರೆ ನಿಮ್ಮ ಸ್ಕಿನ್ ಕೇರ್ಗೆ ನಿಮಗೆ ಯಾವ್ದು ಕಂಫರ್ಟಬಲ್ ಡಿಟ್ಯಾನ್ ಪ್ಯಾಕ್ ಇದೋ ಅದನ್ನೇ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಈಗ ಫಸ್ಟ್ ಡಿಟ್ಯಾನ್ ಯೂಸ್ ಮಾಡೋದಕ್ಕೂ ಮುಂಚೆ ಫಸ್ಟ್ ನೀವು ಮಾರ್ನಿಂಗ್ ಅಥವಾ ಈವ್ನಿಂಗ್ ನೀವು ಯಾವ ಟೈಮಲ್ಲಿ ನೀವು ಈ ಪ್ಯಾಕ್ನ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಟೈಮಲ್ಲಿ ಫಸ್ಟೇ ಫೇಸ್ ವಾಶ್ ಮಾಡಿ ನೀಟಾಗಿ ರಬ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಸಿಂಪಲ್ ಕಾಟನ್ ತೊಗೊಂಡು ಫಸ್ಟ್ ನೀಟಾಗಿ ರಬ್ ಮಾಡ್ಕೋಬೇಕು. ನೀಟಾಗಿ ಇಂಚ್ ಟು ಇಂಚ್ ಲೇಯರ್ ಪ್ರತಿಯೊಂದು ಸ್ಕಿನ್ ಕಡೆ ಪೂರ್ತಿ ನೀಟಾಗಿ ಫೇಸಲ್ಲಿ ನೀಟಾಗಿ ರಬ್ ಮಾಡ್ಕೋಬೇಕು. ಇದು ರಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಫೇಸಲ್ಲಿರುವಂತಹ ಡಸ್ಟ್ ಎಲ್ಲ ಫಸ್ಟ್ ನೀಟಾಗಿ ಕ್ಲಿಯರ್ ಆಗುತ್ತೆ. ನಿಮ್ಮ ಹತ್ರ ಕ್ಲೆನ್ಸರ್ ಇದ್ದರೆ ಸೊ ಕ್ಲೆನ್ಸರ್ನ ಯೂಸ್ ಮಾಡಿ ನೀವು ಫೇಸನ್ನು ಫಸ್ಟು ಕ್ಲೀನ್ ಮಾಡ್ಕೊಂಬಿಡಿ. ಓಕೆ, ನೋಡಿ ನಾನು ಮನೆ ಒಳಗಡೆ ಇದ್ರೂ ಕೂಡ ಎಷ್ಟು ಡಸ್ಟ್ ಇದೆ ಅಂತ. ಸೊ ಫಸ್ಟ್ ಇದು ಕ್ಲೀನ್ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನೀವು ರೋಸ್ ವಾಟರ್ ಯೂಸ್ ಮಾಡಿ. ಸೊ ರೋಸ್ ವಾಟರು ಫೇಸ್ಗೆ ಸ್ವಲ್ಪ ಸಾಫ್ಟ್ನೆಸ್ನ ಕೊಡುತ್ತೆ. ಯಾಕಂದರೆ ಇದು ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ನಾನು ಅದನ್ನಷ್ಟೇ ನಿಮ್ಮ ಹತ್ರ ಹೇಳೋದಕ್ಕಾಗಲ್ಲ. ಹಾಗಾಗಿ ಫಸ್ಟು ಒಂದು ಕಾಟನ್ ಇಲ್ಲ ಅಂದರೆ ನೀವು ಕೈಯಲ್ಲೇ ನೀವು ರಬ್ ಮಾಡ್ಕೋಬೋದು. ಸೊ ಇಂಚು ಜಸ್ಟ್ ಟ್ಯಾಪ್ ಮಾಡಬೇಕು ನೀಟಾಗಿ. ಫಸ್ಟು ಫೇಸ್ ಕಂಪ್ಲೀಟ್ ಸರೌಂಡಿಂಗು ಟ್ಯಾಪ್ ಮಾಡ್ಕೊಳ್ಳಿ ನೀಟಾಗಿ. ಇದು ನೀವು ಪ್ಯಾಕ್ ಹಾಕೋದಕ್ಕೂ ಮುಂಚೆ ಫಸ್ಟ್ ನೀಟಾಗಿ ಹೀಗೆ ನೋಡಿ, ಹೀಗೆ ನೀಟಾಗಿ ಟ್ಯಾಪ್ ಮಾಡಿಕೊಂಡು ನೀಟಾಗಿ ಹಾಕೋಬೇಕು. ಫೇಸ್ ಕಂಪ್ಲೀಟ್ ಸರೌಂಡಿಂಗ್ ರೋಸ್ ವಾಟರಿಂದ ಟ್ಯಾಪ್ ಮಾಡಿ ನೀಟಾಗಿ ಕಂಪ್ಲೀಟ್ ಆದಮೇಲೆ ಒಂದು ಸೆಕೆಂಡ್ ಬಿಡಿ ಸಾಕು ಫೇಸು. ಈಗ ಒಂದು 2 seconds ಆಗಿದೆ. ಮತ್ತು ಅಗೇನ್ ನೀಟಾಗಿ ಕಂಪ್ಲೀಟಾಗಿ ನೀಟಾಗಿ ಮತ್ತೆ ಒಂದು ಡ್ರೈ ಕಾಟನಿಂದ ನೀಟಾಗಿ ಹೀಗೆ ರಬ್ ಮಾಡ್ಕೊಳ್ಳಿ. ನೀವು ವರ್ಕಿಂಗ್ ವುಮೆನ್ಸ್ ಆಗಿದ್ರೆ ಅಥವಾ ಹೊರಗಡೆ ಜಾಸ್ತಿ ಹೋಗ್ತೀನಿ, ಹೊರಗಡೆ ವರ್ಕ್ ಜಾಸ್ತಿ ನನಗೆ ಇದೆ ಅನ್ನೋದಾದರೆ ನೀವು ಇದನ್ನು ಮಂತ್ಲಿ ಒನ್ಸ್ ಯೂಸ್ ಮಾಡಿ, ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಮಂತ್ಲಿ ಒನ್ಸ್ ಯೂಸ್ ಮಾಡ್ಕೊಳ್ಳಿ. ಇವಾಗ ಈ ಥರ ಒಂದು ಫೋಲ್ಡರ್ ಹಾಕೊಳ್ಳಿ. ಮತ್ತು ಫೋಲ್ಡರ್ ಇಲ್ಲ ಅಂದರೆ ಒಂದು ಟವೆಲ್ ಅಥವಾ ಒಂದು ಯಾವುದಾದ್ರೂ ಒಂದು ಬಟ್ಟೆನ ದುಪ್ಪಟ್ಟ ಏನಾದರೂ ಇಟ್ಟು ಹೀಗೆ ನೀಟಾಗಿ ಕಟ್ಕೊಂಬಿಡಿ. ಸೊ ಈಗ ಕಾಟನಿಂದ ನೀಟಾಗಿ ಮತ್ತೆ ಫೇಸ್ ಈಗ ಡಸ್ಟ್ ರಿಮೂವ್ ಆಯಿತು. ಸೊ ನೆಕ್ಸ್ಟು ನನ್ನ ಹತ್ರ ಸ್ಪಾಂಜ್ ಇಲ್ಲ, ನಾನು ಆ್ಯಕ್ಚುಲಿ ಸ್ಪಾಂಜ್ ಮೈಸೂರಲ್ಲೇ ಬಿಟ್ಟಿದ್ದೀನಿ. ಸೊ ಹಾಗಾಗಿ ಕಾಟನಿಂದ ವಾಟರ್ಗೆ ಡಿಪ್ ಮಾಡಿ ಫಸ್ಟ್ ನೀಟಾಗಿ ಫೇಸ್ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಫಸ್ಟು ಹೀಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಈಗ ಪ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಹ್ಯಾಂಡ್ನ ಸ್ವಲ್ಪ ವೆಟ್ ಮಾಡ್ಕೊಳ್ಳಿ. ಜಾಸ್ತಿ ಫೇಸ್ ಪ್ಯಾಕ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಫಸ್ಟು ಫೇಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಈಗ ಫಸ್ಟು ನಾನು ಫೇಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಇದನ್ನು ಬ್ರಷಿಂದ ಹಾಕೋಬೇಕು. ನನ್ನ ಹತ್ರ ಬ್ರಷ್ ಇಟ್ಕೊಂಡಿಲ್ಲ ಅದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ. ಸೊ ಹಾಗಾಗಿ ನನಗೆ ಹ್ಯಾಂಡ್ ಕೂಡ ಕಂಫರ್ಟೇಬಲ್ ಆಗುತ್ತೆ. ನಿಮಗೂ ಹ್ಯಾಂಡ್ ಕಂಫರ್ಟ್ ಆಗುತ್ತೆ ಅಂದರೆ ನೀವು ಹ್ಯಾಂಡಿಂದಲೇ ನೀವು ನೀಟಾಗಿ ಹೀಗೆ ಫೇಸ್ ಪ್ಯಾಕ್ ಹಾಕೋಬೇಕು. ಐಬ್ರೋಸ್ಗೆ ಟಚ್ ಆಗಬಾರ್ದು. ಈ ಪರ್ಟಿಕ್ಯುಲರ್ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಅದು ಇನ್ ಕೇಸ್ ಐಬ್ರೋಸ್ಗೆ ಟಚ್ ಆದ್ರೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ, ಏನು ಇಶ್ಯೂಸ್ ಇಲ್ಲ. ಈಗ ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಂಡಾಗಿದೆ. ನಾನು ಸ್ವಲ್ಪ ಮೇಲ್ಗಡೆ ಇಲ್ಲೂ ಕೂಡ ಹಾಕ್ತೀನಿ, ನಿಮಗೆ ಬೇಡ ಅಂದರೆ ಓಕೆ, ನೋ ಪ್ರಾಬ್ಲಮ್. ನಾನು ಸ್ವಲ್ಪ ಹಾಕ್ಕೊಳ್ತೀನಿ ಅಷ್ಟೇ.
ಈಗ ಫೇಸ್ಗೆಲ್ಲ ಅಪ್ಲೈ ಆಗಿದೆ, ಹೇಗೆ ಮಸಾಜ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡಿಲ್ಲ, ನನ್ನ ಒಂದು ಸ್ಕಿನ್ ಕೇರ್, ನನ್ನ ಒಂದು ಬ್ಯೂಟಿನ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಇದನ್ನೆಲ್ಲ ನಾನು ಕಲ್ತ್ಕೊಂಡಿರೋದು. ನಾನು ಬ್ಯೂಟಿಷಿಯನ್ ಅಲ್ಲ. ಓಕೆ, ಸಮ್ಟೈಮ್ ಕೆಲವು ಲೇಡೀಸ್ಗೆ ಪಾರ್ಲರ್ಗೆ ಹೋಗೋದಕ್ಕೆ ಇಷ್ಟ ಇರಲ್ಲ. ಸೊ ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್. ನಾನು ತುಂಬ ಜನ ನೋಡಿದ್ದೀನಿ, ಅಂದರೆ ಕೆಲವ್ರು ನಾನು ನೋಡಿದ್ದೀನಿ, ಅವ್ರಿಗೆ ಪಾರ್ಲರ್ಗೆ ಹೋಗೋದಕ್ಕೆ ಇಷ್ಟ ಇರಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಹೇಗೆ ನಿಮ್ಮ ಬ್ಯೂಟಿನ ಹೇಗೆ ಮೇಂಟೈನ್ ಮಾಡ್ಕೋಬೇಕು, ನಿಮ್ಮ ಸೌಂದರ್ಯನ, ನಿಮ್ಮ ಸ್ಕಿನ್ ಕೇರ್ ಹೇಗೆ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ಈಗ 2 ಹ್ಯಾಂಡನ್ನು ವೆಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಮಸಾಜ್ ಮಾಡೋದಕ್ಕೆ ಶುರು ಮಾಡಬೇಕು. ಹಾಕೊಂಡು 1 ಮಿನಿಟ್ ಆಗಬೇಕು. ಮಿನಿಟ್ ಅಂದರೆ ಫಸ್ಟು ಈ 2 ಬೆರಳಿಂದ ನೀಟಾಗಿ, ತುಂಬ ಹಾರ್ಡಾಗಿ ರಬ್ ಮಾಡೋಕ್ಕೆ ಹೋಗಬೇಡಿ, ನೀಟಾಗಿ ಸ್ವಲ್ಪ ಪ್ರೆಷರ್ ಆಗಬೇಕು. ಪ್ರೆಷರ್ ಆಗಬೇಕು. ಸೊ 1 ಮಿನಿಟ್ ಕೆನ್ನೆ ಪೂರ್ತಿ ನೀಟಾಗಿ ರಬ್ ಮಾಡ್ಕೊಳ್ಳಿ. ಈಗ ಯಾವುದಾದ್ರೂ ನಿಮ್ಮ ಒಂದು ಫಿಂಗರಿಂದ ಈಗ ನೋಸ್ ಹತ್ರ ನೀಟಾಗಿ ರಬ್ ಮಾಡ್ಕೋಬೇಕು. ಅಗೇನ್ ಹ್ಯಾಂಡ್ ವೆಟ್ ಮಾಡಿಕೊಂಡು ಐ ಹತ್ರ ಸರ್ಕ್ಯುಲರ್ ಮೋಷನ್, ಐ ಕ್ಲೋಸ್ ಆಗಿರಬೇಕು. ನೆಕ್ಸ್ಟು ಫೋರ್ ಹೆಡ್ ನೋಡಿ, ಈ ಇಂಡೆಕ್ಸ್ ಫಿಂಗರಿಂದ ಫಸ್ಟು ಇನ್ ಬಿಟ್ವೀನ್ ಮಿಡಲಲ್ಲಿ ಫಸ್ಟು ಸ್ವಲ್ಪ ಪ್ರೆಷರ್ ಕೊಟ್ಟು ಸ್ವಲ್ಪ ರಬ್ ಮಾಡೋಣ. ನೆಕ್ಸ್ಟು 2 ಫಿಂಗರ್ಸಿಂದ ಸರ್ಕ್ಯುಲರ್ ಮೋಷನಲ್ಲಿ ಬ್ಯಾಕ್ವರ್ಡ್ ಮೂಮೆಂಟಲ್ಲಿ ಹೀಗೆ ನೀಟಾಗಿ ರಬ್ ಮಾಡ್ಕೋಬೇಕು. ಪ್ರೆಷರ್, ಸರ್ಕ್ಯುಲರ್ ಮೋಷನಲ್ಲಿ ಹಾಗೆ ಸ್ವಲ್ಪ ಪ್ರೆಷರ್ ಕೊಟ್ಟು ಹೀಗೆ ಅಟ್ಲೀಸ್ಟ್ 1 ಮಿನಿಟ್ ಆದ್ರೂ ನಿಮಗೋಸ್ಕರ ನೀವು ಟೈಮ್ ಕೊಡಿ. ಸೊ 1 ಮಿನಿಟ್. ನೆಕ್ಸ್ಟು ಒಂದು 10 to 15 ಮಿನಿಟ್ಸ್. ನಿಮಗೆ ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದರೆ ಒಂದು 10 ಮಿನಿಟ್ಸು. ಸೊ ಸ್ಕಿನ್ಗೆ ಹಾಕಿರೋದು ಏನು ಕ್ರೀಮ್ ಇದೆ ಇದು ಡ್ರೈ ಆಗಬೇಕು. ಸೊ ಡ್ರೈ ಆಗೋವರೆಗೂ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಫ್ರೆಂಡ್ಸ್, ಈಗ 10 ಮಿನಿಟ್ಸು ನಾನು ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ. ಸೊ ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ. ಸೊ ಈಗ ನೀವು ಏನು ಮಾಡ್ಬೋದು ಅಂದರೆ, ಒಂದು ಕಾಟನ್ ಬಟ್ಟೆಯಿಂದ, ಒಂದು ಹ್ಯಾಂಡ್ ಕರ್ಚೀಫಿಂದ ವಾಟರಿಂದ ಡಿಪ್ ಮಾಡಿ ನೀಟಾಗಿ ನೀವು ರಬ್ ಮಾಡ್ಬೋದು, ಅಥವಾ ಹೋಗಿ ಫೇಸ್ ವಾಶ್ ಮಾಡ್ಕೊಬರ್ಬೋದು. ನಾನು ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ. ನೋಡಿ, ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಸ್ಕಿನ್ ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ಸೊ ಒಂದು ಸ್ವಲ್ಪನೂ ಟ್ಯಾನ್ ಇಲ್ಲ. ಆ್ಯಕ್ಚುಲಿ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಸೊ ನಾನು ಪರ್ಸ್ನಲಿ ಯೂಸ್ ಮಾಡ್ತೀನಿ. ನೆಕ್ಸ್ಟ್, ಒಂದು ಕಾಟನ್ ಬಟ್ಟೆಯಿಂದ ನೀವು ಫೇಸ್ ವಾಶ್ ಮಾಡ್ಕೊಂಡು ಬಂದಮೇಲೆ ಹೀಗೆ ಜಸ್ಟ್ ಡಿಪ್ ಈ ಥರ ಜಸ್ಟ್ ಟ್ಯಾಪ್ ಮಾಡಬೇಕು ಅಷ್ಟೇ. ಸೊ ಇದನ್ನು ಪ್ರೆಷರ್ ಕೊಟ್ಟು ನೀವು ಫೇಸ್ನ ಒರೆಸೋದಕ್ಕೆ ಹೋಗಬೇಡಿ. ಓಕೆನಾ? ಹೀಗೆ ಟ್ಯಾಪ್ ಮಾಡ್ಕೋಬೇಕು. ನೆಕ್ಸ್ಟು ಫೇಸ್ ಸ್ವಲ್ಪ ಹಾಗೆ ಡ್ರೈ ಆಗೋದಕ್ಕೆ ಬಿಡಿ. ಸೊ ಡ್ರೈ ಆದಮೇಲೆ ನೀವು ನೀವು ಕಂಪಲ್ಸರಿ ಮಾಯ್ಶ್ಚರೈಸರ್ನ ಹಚ್ಚಲೇಬೇಕು. ಕಂಪಲ್ಸರಿ ಮಾಯ್ಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಲೋಷನ್ನ ನೀವು ಫೇಸ್ಗೆ ಹಚ್ಚಬೇಕು. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು, ನೀವು ಫೇಶಿಯಲ್ ಮಾಡ್ಕೊಂಡ್ಮೇಲೆ ಹೋಮ್ ರೆಮಿಡಿ ಆಗಿರ್ಬೋದು ಅಥವಾ ನಿಮಗೆ ಲೋಕಲ್ ಮಾರ್ಕೆಟಲ್ಲಿ ಸಿಗುವಂಥ ಪ್ರಾಡಕ್ಟ್ನ ಯೂಸ್ ಮಾಡಿ ನೀವು ಫೇಶಿಯಲ್ ಮಾಡ್ಕೋಬೋದು. ನೀವು ಯಾವುದೇ ಥರ ರೀತಿ ನೀವು ಫೇಶಿಯಲ್ ಮಾಡ್ಕೊಂಡ್ರು 6 ಅವರ್ಸ್, ಮಿನಿಮಮ್ 6 ಅವರ್ಸು ನಿಮ್ಮ ಫೇಸ್ಗೆ ಸೋಪ್ ಹಾಕಿ ಸೋಪ್ ಆಗಲಿ ಅಥವಾ ಫೇಸ್ ವಾಶ್ ಆಗಲಿ ಹಾಕಿ ಫೇಸ್ ವಾಶ್ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ? ಒಂದು 6 ಅವರ್ಸ್ ಆದ್ರೂ ಫೇಸ್ ಹೀಗೆ ಇರಬೇಕು. ನೋಡಿ, ಈಗ ನನ್ನ ಸ್ಕಿನ್ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಐ ಹೋಪ್ ನಿಮಗೆ ಈ ಟೆಕ್ನಿಕ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆ ಇದು ಉಪಯೋಗ ಆಗುತ್ತೆ, ಸೊ ಪ್ಲೀಸ್ ಅವ್ರಿಗೆ ಇದನ್ನು ಫಾರ್ವರ್ಡ್ ಮಾಡಿ. ಹಾಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟು ಹ್ಯಾಂಡ್ ಮತ್ತು ಲೆಗ್ಗೆ ಹೇಗೆ ಡಿಟೈನ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಓಕೆನಾ? ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ. ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.